ಬನ್ರಿ ಇವ್ರೆ ಸಬ್ ಇನ್ಸ್ಪೆಕ್ಟರ್ ಬರ್ರಿ ಇಲ್ಲಿ. ಈಗ ಅವತ್ತೊಂದು ನೆನಪು ನೋಡ್ರೆ ಅವಮ್ಮ ಸುಮಾರು 80 ವರ್ಷ ಆಗಿದೆ. ಎಷ್ಟು ವರ್ಷ ಆಗಿದೆ ಅವ್ರಿಗೆ? 60 ಮೇಲೆ ಆಗಿದೆ. ದ್ಯಾವಮ್ಮ ವೈಫ್ ಆಫ್ ಲೇಟ್ ರಾಮೇಗೌಡ ಅಂತ ಕಿತ್ತಿನಕೆರೆ ದುದ್ದ ಹೋಗ್ಲಿ ಪಾವತಿ ಖಾತೆ ಮಾಡಿಸಿ ಅಂತೇಳಿ ಕೊಡುವ ಬಗ್ಗೆ ಕಿತ್ತಿನಕೆರೆ ಗ್ರಾಮದ ನನ್ನ ಪತಿಯವರು ದಿನಾಂಕ 29/3/2008 ಮರಣ ಹೊಂದಿರುತ್ತಾರೆ. ಆದ್ದರಿಂದ ದ್ಯಾವಮ್ಮ ಇವರು ಪತ್ನಿ ಖಾತೆ ಮಾಡಿಸಿ ಕೊಡಬೇಕಾಗಿ ನಮ್ಮಲ್ಲಿ ಮನವಿ ಕೋರುತ್ತೇನೆ. ಕಿತ್ತಿನಕೆರೆ ಸರ್ವೆ ನಂಬರ್ 39/105. ಆಯ್ತಲ್ಲಪ್ಪ, ಇವರು ಅರ್ಜಿ ಕೊಟ್ಟಾಯ್ತು. ಯಾರೇ ಸತ್ತೋದ್ಮೇಲೆ 2008ರಲ್ಲಿ ಸತ್ತೋಗಿರೋದು. ಅರ್ಜಿಯ ಇವ್ರಿಗೆ ರಿಮೈಂಡ್ ಮಾಡ್ಯಾರ 29/12 ಮಾಡ್ಯಾರೆ. ಹಿಂದೆನೇ ಸತ್ತೋದ್ಮೇಲೆ ಇವ್ರಿಗೆ ಬಂದೇ ಬರುತ್ತಲ್ಲ ಸರ್, ಇವ್ರಿಗೆ ಪಾವತಿ ಖಾತೆಗೆ. ಇವ್ರೇನ್ ಮಾಡ್ಯಾರೆ, ಇವ್ರು ಇಟ್ಕೊಂಡ್ಬಿಟ್ರು ಇವಮ್ಮನ ಅರ್ಜಿಯ. ಇವರು ತಹಸೀಲ್ದಾರರು ಇವರೆಲ್ಲ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅವತ್ತು ಲಾಸ್ಟ್ ವೀಕ್ ಇದನ್ನ ಫೋರ್ಜರಿ ಮಾಡಿದೆ ಅಂತ FIR ಹಾಕ್ಬೇಕು ಅಂತ ನಾವು ಅರ್ಜಿ ಎಲ್ಲ ಕೊಟ್ರವಮ್ಮ. ದಾಖಲೆಗಳು ಸಿಗ್ತಾರೆ ಅಂತ ಹಾಸನ್ನ ಇದ್ರ ಸ್ಟೇಷನ್ಗೆ ಅಲ್ವೇನಪ್ಪ. ಆಮೇಲೆ ಇವರು ತಹಸೀಲ್ದಾರ್ ಇಬ್ರು ಸರ್ ಬ್ಯಾಡಿ ಸರ್, ಇವ್ರ ಮೇಲೆ FIR ಒಂದು ಹೆಣ್ಣೆಗ್ಸು ಅವ್ರಿಗೇನು ಬರೆಯಕ್ಕೆ ಬರಲ್ಲ, ಇರ್ಬೇಕು. ಅವ್ರನ್ನ ಗೋಳಿತಾರಲ್ಲ, ಮಕ್ಳು ಮರಿಗೆ ಒಳ್ಳೇದಾಗುತ್ತೆ ಅಂತ ಏನಂದ್ರೆ ನೋಡ್ರೆ. ಆಮೇಲೆ ಇವ್ರೇನ್ ಮಾಡ್ತಾರೆ, ಇನ್ನು 1.5 ತಿಂಗಳು ಬಿಟ್ಕೊಂಡು ಯಾರ ಕೈಲೂ ಅರ್ಜಿ ತಗೋತಾರೆ ಇವ್ರು ಗಿರಾಕಿ ತಗೊಂಡು. ಅದನ್ನು ಹೇಳಿದೆ ನೋಡ್ರಿ, ಅರ್ಜಿ ಯಾವಾಗ ಕೊಟ್ಟಿರೋದು ಎಲ್ಲ ದಾಖಲೆ ತೆಗೆದುಕೊಟ್ಟೆ 15 ದಿನದೊಳಗೆ ಅವ್ರಿಗೆ ಖಾತೆ ಮಾಡಬೇಕು. ಆಯ್ತಪ್ಪ, 29 ಇದೇ ಇಟ್ಕೊಳ್ಳೋದು. ಸರ್ ಇದು ಇಟ್ಕೊಂಡ್ರೆ 29ಕ್ಕೆ ಇವರು ಖಾತೆ ಮಾಡ್ಬೇಕಲ್ಲ ಸರ್. 15 ದಿನದೊಳಗೆ ಇವ್ರು ಖಾತೆ ಮಾಡಲೇ ಇಲ್ಲ. ಗಿರಾಕಿಗಳು ದುಡ್ಡು ಅವರು ತಿರುಗಿಸೋದು ಬೆಳಗ್ಗೆ ಸಾಯಂಕಾಲ. ಇವರು ಸ್ಥಳ ಪರಿಶೀಲನೆ ಮಾಡಾಯ್ತು ಅವತ್ತೇ. ವಾಸ್ತಾರು ಯಾರು ಗೊತ್ತಾ, ವಾಸ್ತಾರು ದ್ಯಾವಮ್ಮ ಕೋಂ ರಾಮೇಗೌಡ ಕಿತ್ತಿನಕೆರೆ. ಅಲ್ಲಲ್ಲ, ಇವರು ರಾಮೇಗೌಡರು ತೀರೋದ್ಮೇಲೆ ದ್ಯಾವಮ್ಮಗೆ ಬರ್ಬೇಕು ಅಲ್ವೇ? ಕರೆಕ್ಟ್ ಅಲ್ವಾ? ಇವರು ಅವ್ರ ತಂದೆ ಹೆಸರೇನು, ರಾಮೇಗೌಡರ ತಂದೆ ಹೆಸರು ದೊಡ್ಡೇಗೌಡರು ಅಂತ. ರಾಮೇಗೌಡ ಬಿನ್ ದೊಡ್ಡೇಗೌಡ, ಕಿತ್ತಿನಕೆರೆ ಗ್ರಾಮ. ಗೊತ್ತಾಯ್ತು ಸರ್. ಇದು ಒಂದು ಹೆಬ್ಬೆಟ್ಟವಮ್ಮ ಇಲ್ಲೇ ಇತ್ತು ನೋಡಿ, ಅರ್ಜಿ ಕೊಡ್ತಾರೆ ಹೆಬ್ಬೆಟ್ಟು. ಇಲ್ಲಿ ಒಂದು ಫೋಟೋ ಹೊಡ್ಕೊಳ್ಳಿ ಸರ್. ಇಲ್ಲಿ ಅರ್ಜಿ ಕೊಟ್ರೆ ಇವ್ರೇನ್ ಮಾಡ್ತಾರೆ, ಈ ಅರ್ಜಿ ಮೇಲೆ ಗ್ರಾಮ ಲೆಕ್ಕಾಧಿಕಾರಿಗಳು ಯಾರಪ್ಪ ದುಡ್ಡ ಗ್ರಾಮ ಲೆಕ್ಕಾಧಿಕಾರಿ ಯಾವತ್ತಪ್ಪ ಕೊಟ್ಟಿರೋದು ಇವರು, ಯಾವತ್ತು ಬರೀತಾರೆ ಸರ್? ರಾಜೇಶ್ವರಿ ನಿರೀಕ್ಷಕರು ಅರ್ಜಿ ಸಲ್ಲಿಸಿದ್ದು ಮುಂದಿನ ಕ್ರಮಕ್ಕಾಗಿ ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಬರೀತಾರೆ. ಗ್ರಾಮ ಲೆಕ್ಕಾಧಿಕಾರಿ 2018ರಲ್ಲಿ ಕಿತ್ತಿನಕೆರೆ ಗ್ರಾಮದ ನಿವಾಸಿಯಾದ ಶಿವಲಿಂಗೇಗೌಡ ಕೋಡಿಗೌಡ ಸದರಿ ಮುಂದಿನ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲೆ ಖಾತೆ ಮಾಡಬಾರದು ತಕರಾರು ಅರ್ಜಿ ಮುಂದಿನ ಕ್ರಮಕ್ಕೆ ಅಂತ ನೀನು ಬರೀತೀಯ. ಎಷ್ಟು ದಿನದ ಮೇಲೆ ಬರೀತೀಗ? ಎಷ್ಟು ದಿನ? ಇವಾಗ ಅಮ್ಮನಿಗೆ ಕೊಟ್ಟಿದ್ದು ಯಾವತ್ತು? ಅವ್ರು ಅಪ್ಪನಗೌಡ್ರಿದ್ದಾಗ ಕೊಟ್ಟಿದ್ರು. ಅವರು ಇವ್ರ ಪಾಪ 15 ದಿನ ಆಯ್ತು ಬಂದು. ಇವ್ರೇನ್ ಮಾಡಿದ್ರು, ಇವ್ರಿಗೆ ಹೇಳ್ಬಿಟ್ಟು ಪರಿಸ್ಕೊಂಡ್ರು. ಇವರು ತಕರಾರು ಪ್ರಕರಣ ಆಗಿದೆ ರಾಜೇಶ್ವರಿ ನಿರೀಕ್ಷಕರು. ಯಾವ ಇದು ಇಲ್ಲ, ಏನು ಇಲ್ಲ ಸರ್. ತಡೆದಿ ಕೋರ್ಟ್ ಅನ್ನೋದು ಯಾವಾಗ ಆಗಿದ್ದಪ್ಪ? ಕೋರ್ಟ್ ಯಾವ ಕೋರ್ಟ್ಗೆ ಹಾಕಿರೋದಪ್ಪ? ತಹಸೀಲ್ದಾರ್ ಕೋರ್ಟ್ಗೆ, ಸಿವಿಲ್ ಕೋರ್ಟ್ಗೆ ಹಾಕಿವ್ರ? ಎಲ್ಲಿ ಯಾವತ್ತು ಬಂದೈತೆ?
ಯಾವತ್ ಬಂದೈತಿ ಹೇಳ್ರಿ, ಯಾವತ್ ಹೇಳಿ. ಯಾವ ಕೋರ್ಟ್ಗೆ? ತಹಸೀಲ್ದಾರ್ ಕೋರ್ಟಿಗೆ ಕೊಟ್ಟರು. ಇದೆಲ್ಲ ಫೋರ್ಜರಿ ಡಾಕ್ಯುಮೆಂಟ್. ಇವಮ್ಮ ಕೊಟ್ಟಿದ್ದು ಯಾವತ್ತು ಅರ್ಜಿ? ಇವಮ್ಮ ಕೊಟ್ಟಿದ್ದು ಯಾವತ್ತು ಅರ್ಜಿ? ಇವಮ್ಮ ಅರ್ಜಿ ಕೊಟ್ಟಿದ್ದು ಯಾವತ್ತು? ಹೆಬ್ಬೆಟ್ಟು 29/12. ತಹಸೀಲ್ದಾರ್ ಕೋರ್ಟ್ಗೆ ಯಾವತ್ತು ಕೊಟ್ಟಿರೋದು? ತಹಸೀಲ್ದಾರ್ ಕೋರ್ಟ್ಗೆ ಯಾವತ್ತು ಕೊಟ್ಟರು? 15 ದಿನ ಮೇಲೆ. 15 ದಿನದೊಳಗೆ ನೀವು ಮಾಡ್ಬೇಕಲ್ಲ. ಯಾವುದು? ಯಾರು ಮಾಡಿಸಿರೋದು? ಮಾಡಿಸಾದ್ಮೇಲೆ ಏನಾಯ್ತು? 15 ದಿನ ಒಳಗೆ ನೀವು ಮಾಡ್ಬೇಕಾಯ್ತಲ್ಲ. ಕಾನೂನು ಇರೋದು. ತಡೀರಿ, ದಾಖೋ ಇವನು ದುಡ್ಡು ಕೊಟ್ಟು ಬಂದಿರೋದು ಇಲ್ಲಿಗೆ. ಎಷ್ಟು ದುಡ್ಡು ಹೊಡಿತಾವನೆ ಅಂದ್ರೆ, ಬರೀ ದುಡ್ಡು ಇಂಥವ್ರನ್ನೆಲ್ಲ ಇಟ್ಕೊಂಡು ನೀವು ಬಡವ್ರ ಮನೆ ಹಾಳು ಮಾಡ್ತೀರಲ್ರಿ. ಅವತ್ತು FIR ಹಾಕ್ತೀವಲ್ಲ, ಯಾಕೆ ಕೈ ಕಾಲು ಕಟ್ಟಿದ್ರಿ ತಹಸೀಲ್ದಾರ್? ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಇದ್ರೆ ಕಾಪಿ ಸರ್. FIR ಕೊಟ್ಟರೆ ಕಾಪಿ ತರಿಸಿ. ಇವರಿಬ್ರು ಅವತ್ತು ಕಾಲಿಡ್ಕೊಳ್ಳೋ ಹೊತ್ತಿಗೆ ಒಮ್ಮನ್ನ ಬುಡಿ ಬೇಡ ಅಂತ ಅಂದೆ. FIR ಆಗೈತೆ, ಕ್ರಿಮಿನಲ್ ಕೇಸ್ ಹಾಕಿ ಈ ಥರ ಇವರು ತಹಸೀಲ್ದಾರ್ ಇವರು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋದು. ಯಾವಾಗ ಬರ್ಬೇಕಾಯ್ತು? ತಡೆ, ಯಾವಾಗ ಆಗಿರೋದು? ಅದು ಬಿಡ್ರಿ. ಇತ್ಲಾಗಿರೆ ಬರೇ ಡಿಪ್ಟಿ ತಹಸೀಲ್ದಾರ್ ಸತ್ಯ ಹೇಳ್ಬೇಕು. ನೀನು ನಿನ್ನ ಮಕ್ಳಿಗೆ ಒಳ್ಳೇದಾಗಬೇಕು. ನಾನು ಕೇಳೋದು ಇಷ್ಟೇ. ಏನು EDL ಸಾಹೇಬ್ರೆ, ನಾನು ಕೇಳ್ತಾ ಇರೋದು ಇಷ್ಟೇ. ನೀವು ಅಮ್ಮಂದ ತಹಸೀಲ್ದಾರ್ ಸತ್ಯದ ಇಟ್ಕೊಂಡ್ರಿ 2008ರಲ್ಲಿ ಸತ್ತೋಗಿದ್ರು. ಇದು ಒಂದು 20 ವರ್ಷದಲ್ಲಿ ಆಗಿರ್ಬೋದು, 30 ವರ್ಷದಲ್ಲಿ ಆಗಿರ್ಬೋದು. ಎಷ್ಟು ವರ್ಷದಲ್ಲಿ ಆಗಿರೋದು ಅಲ್ಲ, ಎಷ್ಟು ವರ್ಷದಲ್ಲಿ ಆಗಿರ್ಬೋದು ಸುಮಾರು. ಅವ್ರು ಸತ್ತೋಗಿರೋದು 29/3/2008 ಅಲ್ವೇನೆ. ಇವರೇ ಬರೆಸ್ಕೊಂಡವ್ರೆ. 29/12 ಹೆಬ್ಬೆಟ್ಟು ಹಾಕಿಸ್ಕೊಂಡು ಇವ್ರ ಹತ್ರ ಅರ್ಜಿ ತಾಯ್ತಾರೆ. 29/12/2025 ಒಮ್ಮನ ಹತ್ರ ಹೆಬ್ಬೆಟ್ಟು ಹಾಕಿಸ್ಕೊತಾರೆ. ಹೆಬ್ಬೆಟ್ಟು ಹಾಕಿಸ್ಕೊಂಡ್ಮೇಲೆ 15 ದಿನದೊಳಗೆ ಅವ್ರನ್ನ ಖಾತೆ ಮಾಡಬೇಕು ಅಲ್ವಾ EDL ಸಾಹೇಬ್ರೆ? ಅದೇನಾದ್ರು ಮಾಡ್ಬೋದು, ವಜನಾರು ಮಾಡಿ ಇದಾರು ಮಾಡ್ಕೊಳ್ಳಿ. ಯಾವಾರು ಕೋರ್ಟು, ಸಿವಿಲ್ ಕೋರ್ಟು, ಇಂಥ ಕೋರ್ಟಿಗೆ ಬಂದರೆ ಮಾಡಿ, ನಾನು ಬೇಡ ಅಂದಿಲ್ಲ. ಇವ್ರು ಇಟ್ಕೊಂಡ್ಬಿಟ್ಟು ಬ್ಯಾಕ್ ಡೇಟ್ ಹಾಕೊಂಡು ಒಂದು ಅರ್ಜಿ ತಗೋತಾರೆ. ಈಗ ತಹಸೀಲ್ದಾರ್ ಇವರು ಯಾವಾಗ? 16/2ರಲ್ಲಿ 16/2/2000 ಎಷ್ಟೇ ಇಸ್ವಿಲಿ? 25 26 ಯಾವಾಗ ಹೇಳ್ರಿ? ಬಾಯ್ ಬಿಡ್ರಿ ಬಾಯ್. ಯಾವಾಗ? ಅವತ್ತೇನು ನಡೀತ್ರಿ? ಇವತ್ತು ಸಾಯಂಕಾಲದೊಳಗೆ ಖಾತೆ ಎಲ್ರಿ ಅವ್ರು ಲಕ್ಷ್ಮೀಶ್ ಕರೀರಿ. ಇವತ್ತು ಸಾಯಂಕಾಲದೊಳಗೆ ಖಾತೆ ಮಾಡ್ತೀವಿ ಸರ್. ತಪ್ಪಾಯ್ತು ಸರ್. 1 ಎಕರೆ 9 ಗುಂಟೆ. ಎಷ್ಟು ಎಕರೆ? 4 ಎಕರೆ 36 ಗುಂಟೆ ರೀ. ಅವತ್ತು ಸಾಯಂಕಾಲದೊಳಗೆ ಖಾತೆ ಮಾಡ್ಕೊಡ್ತೀವಿ ಅಂತ ಇವರು ಎಲ್ಲ ಹೇಳಿಲ್ವೇನ್ರಿ ನಿಮ್ಮ ಎದುರುಗಡೆ? ತಹಸೀಲ್ದಾರ್ ಆರ್ಡರ್ ಮಾಡಿ ಕಳಿಸ್ತೀನಿ ಅಂದ್ಬಿಟ್ಟು ಏನಾಯ್ತು ಸರ್? ಇವರು EDL ಸಾಹೇಬ್ರೆ, ಇವರಿದ್ರು ಇದು ತಪ್ಪಾಗಿದೆ ಸರ್. ನಾವು ಪಾಪ ಹುಡುಗ ಇನ್ನು 15 ದಿನ ಆಯ್ತು ಬಂದು. ಬೇಡ ಸರ್, ಅವತ್ತೇ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಇವರು ತಹಸೀಲ್ದಾರ್ ಎಲ್ಲ ಒಳಗಡೆ ಹೋಗೋದು. ಕೇಸ್ ಕೊಟ್ಟಾಯ್ತು. ಆ ಹುಡುಗನ್ನ ಹೋಗಿ ಇವ್ರು ಕಾಲಿಡ್ಕೊತಾರೆ ಪೊಲೀಸ್ ಸ್ಟೇಷನಲ್ಲಿ. ರಿಸೀವ್ ಮಾಡೋದಕ್ಕೂ ಕಾಪಿ ಸೈನ್ ಇದೆ ನನ್ನ ಹತ್ರ. ಪೊಲೀಸ್ ಸ್ಟೇಷನಲ್ಲಿ ರಿಸೀವ್ ಮಾಡೋದಕ್ಕೆ ಸಬ್ ಇನ್ಸ್ಪೆಕ್ಟರ್ ಕೇಳಿ ಸರ್, ಕೊಟ್ಟು ಕಾಪಿ ತರ್ತೀನಿ ಸರ್. ಇವ್ರು 3 ಜನ ಒಳಕ್ಕೆ ಹೋಗಿರೋದು, ತಹಸೀಲ್ದಾರು, ಇವರು